ಸೊ ಗ್ರಾಹಕರಲ್ಲಿ ವಿನಂತಿ ಏನಪ್ಪ ಅಂದರೆ, ಭಾಳ ಜನ ನಮ್ಮ ಅಂಗಡಿಗೆ ರೆಡಿ ಆಭರಣಗಳು ಸಿಗುತ್ತೆ ಅಂತ ಬರ್ತೀರಾ. ಸೊ ದಯವಿಟ್ಟು ಸ್ನೇಹಿತರೆ ನನ್ನನ್ನು ಕ್ಷಮಿಸಿ. ಸೊ ನಮ್ಮದು ಚಿಕ್ಕ ಅಂಗಡಿ ಆಗಿರೋಕ್ಕೋಸ್ಕರ ರೆಡಿ ಆಭರಣಗಳು ಆದಷ್ಟು ಮಟ್ಟಿಗೆ ನಮ್ಮ ಹತ್ರ ಸಿಗಲ್ಲ. ಯಾಕಂದರೆ ನಾವು ಸಣ್ಣ ವ್ಯಾಪಾರಸ್ಥರು, ಆ ಕಾರಣಕ್ಕೆ ನಮ್ಮ ಹತ್ರ 1 ಅಥವಾ 2 ಪೀಸ್ ಅಥವಾ 3 ಪೀಸ್ ಈ ಥರ ಸಿಗುತ್ತೆ. ನಿಮಗೆ ತುಂಬ ಈಗ ಎಕ್ಸಾಂಪಲ್ ನೀವು ಬರೋದ್ರೊಳಗಾಗಿ ಆಭರಣಗಳು ಸೋಲ್ಡ್ ಆಗಿಬಿಟ್ಟಿರುತ್ತೆ ಅಥವಾ ಯಾರಿಗೋ ಕೊಟ್ಟಿರ್ತೀವಿ. ನೀವು ಬಂದಾಗ ಆಭರಣಗಳು ಮತ್ತೆ ನಮ್ಮ ಹತ್ರ ಸಿಗಲ್ಲ. ನಿಮಗೆಲ್ಲ ಏನು ಅನಿಸುತ್ತೆ ಅಂದರೆ ನಾವು ಬರ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಬಟ್ ನೇರವಾಗಿ ಬಂದಾಗಿರಲ್ಲ ಅಂತ ಅನಿಸುತ್ತೆ. ಬಟ್ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ, ಆ ಥರ ಅಲ್ಲ. 1-2 ಜೊತೆ ಇದ್ದಾಗ ಏನಾಗುತ್ತೆ, ನನಗೆ 4,50,000 ಫಾಲೋವರ್ಸ್ ಇದ್ದಾರೆ. ಸೊ ಇದರಲ್ಲಿ ಯಾರೋ ಒಬ್ಬರು ಬಂದು ಸಡನ್ಲಿ ತೊಗೊಂಡೋಗ್ಬಿಡ್ತಾರೆ. ಸೊ ನಿಮಗೆ ಹರ್ಟ್ ಆಗುತ್ತೆ, ನನಗೆ ಗೊತ್ತಾಗುತ್ತೆ, ಬಟ್ ನಾನೇನು ಮಾಡೋಕ್ಕಾಗ್ತಿಲ್ಲ. ನಾವು ಸಣ್ಣ ವ್ಯಾಪಾರಸ್ಥರಿಗೋಸ್ಕರ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಹೆಚ್ಚಿಗೆ ಆದರೆ ನಮ್ಮ ಕಡೆ ಸ್ಟಾಫು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗೆ ಗೋಲ್ಡ್ ಸ್ಟಾಕಲ್ಲಾಗಲಿ ಅದು ಕಡಿಮೆ ಇರುತ್ತೆ. ಸೊ ಏನು ಮಾಡೋಕ್ಕೂ ಆಗೋಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗೆ ಭಾಳ ಜನರ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಕಾಲ್ ರಿಸೀವ್ ಮಾಡಲ್ಲ ಅಂತೇಳಿ. ಹೌದು ಸ್ನೇಹಿತರೆ, ಅದನ್ನು ನಾನು ಒಪ್ಕೊಳ್ತೀನಿ, ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಪ್ರೆಸೆಂಟ್ ಇವಾಗ 3 ಜನ ಕೆಲಸಕ್ಕಿದ್ದಾರೆ ಕಾಲ್ ರಿಸೀವ್ ಮಾಡೋಕ್ಕೆ. ಬಟ್ ಇವಾಗ 4,50,000 ಜನ ಫಾಲೋವರ್ಸ್ ಇದ್ದಾಗ ಕೇವಲ 3 ಜನ ಕೆಲಸಗಾರಿದ್ದಾಗ ನಮಗೆ ಹೆವಿ ಆಗುತ್ತೆ. ಸೊ ನೀವು ಯಾವಾಗಲೂ ಕಾಲ್ ಮಾಡಿದಾಗ ಬ್ಯುಸಿ ಅಂತಲೂ ಕೂಡ ಬರುತ್ತೆ. ಇವೆಲ್ಲ ಕಾರಣಕ್ಕೆ ನಾವು ಕ್ಷಮೆನ ಕೇಳ್ತಾ ಇದ್ದೀವಿ. ಇದನ್ನು ಬಿಟ್ಟು ಬೇರೆ ನಾನು ಹೇಳೋಕ್ಕೆ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಬರುವಂಥ ವರ್ಷಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಮ್ಮ ಗ್ರಾಹಕರು ತಾಳ್ಮೆಯಿಂದ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲೂ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ರೆಡಿ ಆಭರಣಗಳು ಸಿಗುತ್ತೆ ಅಂತ ಸಡನ್ಲಿ ಬರೋಕ್ಕೆ ಹೋಗಬೇಡಿ. ಎಲ್ಲೆಲ್ಲಿಂದನೂ ದೂರದಿಂದ ಬರ್ತೀರಾ, ಹರ್ಟ್ ಆಗಿ ಸುಮ್ಮನೆ ಬೇಜಾರಾಗಿ ನೀವು ಹೋಗ್ತೀರಾ. ಅದು ನಮಗೆ ಸರಿ ಅನಿಸಲ್ಲ. ಸೊ ಸದ್ಯದ ಮಟ್ಟಿಗೆ ಸ್ವಲ್ಪ ರೇಟ್ ಇಶ್ಯೂಗೋಸ್ಕರ ಆಭರಣಗಳ ಡೆಲಿವರಿ ಕೂಡ ಸ್ವಲ್ಪ ಲೇಟ್ ಆಗ್ತಿದೆ. 1 ಮಂತ್ 1.5 ಮಂತ್ ಹಿಂಗೆ ಟೈಮ್ ಆಗ್ತಾಯಿದೆ. ದಯವಿಟ್ಟು ಕ್ಷಮಿಸಿ. ಸೊ ಅದಕ್ಕೆ ನಾನು ಬೇರೆ ಏನು ಹೇಳೋಕ್ಕಾಗಲ್ಲ, ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಸದ್ಯದ ಮಟ್ಟಿಗೆ ಕ್ಷಮಿಸಿ. ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ನಿಮಗೆ ನಂಬರ್ 1 ಸರ್ವಿಸ್ನ ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ಬ್ರದರ್ ಆಗಲಿ, ಈ ಫ್ರೆಂಡ್ ಆಗಲಿ, ನೀವೇನು ಅನ್ಕೊತೀರೋ ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಆಭರಣಗಳು ಇನ್ಸ್ಟಾಗ್ರಾಮಲ್ಲಿ ಬಂದ ತಕ್ಷಣ ಅದನ್ನು ಸ್ಟಾಕಲ್ಲಿ ನಾವು ಶಾಪಲ್ಲಿ ಇಡೋಕ್ಕಾಗಲ್ಲ, ಹೆವಿ ಆಗುತ್ತೆ. 1-2 ಜೊತೆ 3 ಜೊತೆ ಇಟ್ಟಿರ್ತೀವಿ. ನೀವು ಬರೋದ್ರೊಳಗೆ ನಾವು ಖಾಲಿ ಆದರೆ ನಾವೇನು ಮಾಡೋಕ್ಕಾಗುತ್ತೆ. ಸೊ ನಿಮ್ಗೆ ಹರ್ಟ್ ಆಗುತ್ತೆ, ನನಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ನೀವೆಲ್ಲ ಪಾಪ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ, ನೀವು ಫೋನ್ ರಿಸೀವ್ ಮಾಡಲ್ಲ, ನೀವು ಆರ್ಡರ್ಗಳು ಕೊಡೋಲ್ಲ. ಸೊ ಎಲ್ಲದಕ್ಕೂ ನಾನು ಒಪ್ಕೊಳ್ತೀನಿ. ಸ್ವಲ್ಪ ಒಂದೇ ಸಲಕ್ಕೆ 1000 ಜನ ಬಂದಾಗ ಮೇಂಟೈನ್ ಮಾಡೋದು ಹೆಂಗಾಗುತ್ತೆ. ಸೊ ಅದೇ ಥರ ನನಗೂ ಕೂಡ ತೊಂದರೆ ಆಗ್ತಾಯಿದೆ. ಸ್ವಲ್ಪ ದಿನದ ಮಟ್ಟಿಗೆ ಸ್ವಲ್ಪ ಸ್ಪಂದಿಸಬೇಕು. ಇವಾಗ ನಾವು ಬೆಳೀತಾ ಇದ್ದೀವಿ, ಸಣ್ಣ ವ್ಯಾಪಾರಸ್ಥರು. ನಮ್ಮ ಹತ್ರ ನೀವು ತಿಳ್ಕೊಂಡಂಥರ ದೊಡ್ಡ ವ್ಯಾಪಾರಸ್ಥರಲ್ಲ, ನಾವು ಚಿಕ್ಕ ವ್ಯಾಪಾರಸ್ಥರು. ಅದನ್ನೇ ಚಿಕ್ಕದಾಗಿ ನಾವು ಸರ್ವಿಸ್ನ ಕೊಡ್ತಾಯಿದ್ದೀವಿ. ಇದರಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಗಳು ಬರುತ್ತೆ, ಕೆಲವು ಪ್ಲಸ್ ಅಂತಾರೆ, ಕೆಲವು ಮೈನಸ್ ಅಂತಾರೆ. ಬಟ್ ನಮ್ಮ ಕಡೆಯಿಂದ ನಾನು ಅದನ್ನು ಒಪ್ಕೊಳ್ತೀನಿ. ತಪ್ಪು ನಮ್ಮದು, ನಿಮ್ಮದಲ್ಲ ಸ್ನೇಹಿತರೆ. ನೀವು ಎಷ್ಟೋ ತಾಳ್ಮೆಯಿಂದ ವರ್ತನೆ ಮಾಡ್ತೀರಾ, ಅದನ್ನು ನಾವು ಸರ್ವಿಸ್ ಕೊಡೋಕೆ ಆಗ್ತಾಯಿಲ್ಲ. ಸೊ ಇನ್ನೂ ಗ್ರೋತ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಬರುವಂಥ ವರ್ಷಗಳಲ್ಲಿ. ಸೊ ಅಲ್ಲಿವರೆಗೂ ನೀವೆಲ್ಲ ನನಗೆ ಹೀಗೆ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಬೇಜಾರಾಗಬೇಡಿ. ನಮ್ಮ ಕಡೆಯಿಂದ ಯಾರಿಗಾರ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಬರುವಂಥ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸರ್ವಿಸ್ನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಈ ಬ್ರದರ್ನ, ಈ ಫ್ರೆಂಡ್ನ ನೀವು ಕ್ಷಮಿಸಬೇಕು ಅಂತ ಕೇಳ್ತಾ ಇದ್ದೀನಿ ಲಾಸ್ಟಾಗಿ. ಸೊ ನೋಡೋಣ, ಆದಷ್ಟು ಜಲ್ದಿ ರೆಡಿ ಆಭರಣಗಳು ಕೂಡ ನಾನು ಮಾರುವಂಥ ಸಮಯ ಕೊಡಲಿ ಆ ದೇವರು ಅಂತ ನಾನು ಕೇಳ್ಕೊತ, ರಾಯರು ಆ ಶಕ್ತಿ ನನಗೆ ಕೊಡಲಿ. ಸೊ ಅವಾಗ ಎಲ್ಲರಿಗೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ